ಮರಿ ಕುರಿ ಮರಿಗೆ ತಿಂದ್ರೆ ಒಳ್ಳೆ ದಪ್ಪ ಬರ್ತವೆ, ಸೈಜ್ ಬರ್ತವೆ, ಕಲರ್ ಬರ್ತವೆ. ತಿಂದ್ರೆ ಒಂದು ಹಾಲು ಕುಡ್ದಂಗ ಆಗುತ್ತೆ. ಒಂದು ಸರಿ ತಿಂದ್ರೆ ಮರಿ ಬಹಳ ಪಾಸ್ ಆಗಿ ಬರ್ತವೆ. 2000 ಹೋಗೋದು 4000 ಬರುತ್ತೆ. ಬಹಳ ಚೆನ್ನಾಗಿರುತ್ತೆ. ಇದು ಕಟ್ ಮಾಡಿದ್ರೆ 2 ತಿಂಗಳಿಗೆ ಕಟ್ ಮಾಡ್ಬೇಕು. ಎಲೆ ಬಳ್ಳಿಗೆ ಅರಕನಳ್ಳಿನಂಗಿದ್ರೆ ಎಲೆ ಬಳ್ಳಿ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ ಸ್ವಾಮಿ. ಸೊಪ್ಪು ತಿಂದ್ಬಿಟ್ರೆ ಮರಿ ಒಳ್ಳೆ ಕಲರ್ ಬರ್ತವೆ, ಸೈಜ್ ಬರುತ್ತೆ. ಮರಿ ಒಳ್ಳೆ ಚೆನ್ನಾಗೆ ಭೋಗ ಬರುತ್ತೆ. ಎಷ್ಟು ದಿನಕ್ಕೊಂದ್ಸರಿ ಇದನ್ನ ಇದು ಮಾಡ್ತೀರಾ? 2 ತಿಂಗಳಿಗೆ. 2 ತಿಂಗಳಿಗೆ? 2 ತಿಂಗಳಿಗೆ ಕತ್ತರಿಸಿದ್ರೆ ಅದು ಕರೆಕ್ಟಾಗಿ ಕಟಿಂಗ್ ಬರುತ್ತೆ. ಬಹಳ ನೀಟಾಗಿರುತ್ತೆ ಎಲ್ಲದಕ್ಕೂ. ಕುರಿಗಳಿಗೆ ಚೆನ್ನಾಗಿ? ಸ್ವಾಮಿ, ಕುರಿಗೆ ಹಾಕಿಬಿಟ್ರೆ ಬಹಳ ಬೇಸಿರ್ತಾವ. ಎಂತಾರು ನೋಡ್ಬೇಕು, ಪಣ ನೆಗಿತಾವ. ಮರಿ ತಿಂದ್ಬಿಟ್ರೆ 1 ವಾರ ಬಹಳ ನೀಟಾಗೈತ್ರಿ ಇದು. ತಿಂದ್ಬಿಟ್ರೆ 1 ವಾರ ಬಹಳ ನೀಟಾಗೈತ್ರಿ ಇದು. ಎಷ್ಟು ದಿನ ಆಗುತ್ತಿದೆಲ್ಲ ಎಳಿಯೋದು? ಎಲ್ಲ ಒಂದು 20 ದಿನದ ಒಳಗೆ ಎಲ್ಲ ಸೊಕ್ಕ ಆಗ್ಬಿಡ್ಬೇಕು. ಮತ್ತೆ 2 ತಿಂಗಳು ಬಿಟ್ಟು ಕಟ್ ಮಾಡೋದು? ಮತ್ತೆ 2 ತಿಂಗಳು ಬಿಟ್ಟು ಕಟ್ ಮಾಡ್ಬೇಕು. ಅಷ್ಟೊತ್ತಿಗೆ ಅಲ್ಲೇ ಬಂದಿರುತ್ತೆ. ಹಂಗೆ ಬಿಟ್ಕೊಳಂಗಿಲ್ಲ? ಇಲ್ಲ, ಬಿಟ್ಕೊಳಂಗಿಲ್ಲ. ಎಲ್ಲ ಉದುರೋಗುತ್ತೆ ಸ್ವಾಮಿ, ವೇಸ್ಟ್ ಆಗುತ್ತೆ. ಮರಿಗಳು ಬೇಕಾದಂಗೆ ಬರ್ತಾವೆ. ಈ ಸೊಪ್ಪು ಅಂದ್ರೆ ಎಲ್ಲರಿಗೂ ಒಂಥರ ಬಹಳ ಆಸೆ. ಯಾವ್ದೋ ಇದು ಸಕ್ಸಸ್ ಸೊಪ್ಪು. ಸಕ್ಸಸ್ ಸೊಪ್ಪಿನಾಗಿದ್ದಂತ ಸೊಪ್ಪು ಯಾವ ಸೊಪ್ಪಿನಾಗೂ ಸಿಗಲ್ಲ. ಚಲೋ ಇರುತ್ತೆ. ಆಗ್ಲೇ ಇದು ಬಿಟ್ರೆ ಬಹಳ ಚೆನ್ನಾಗಾಗ್ಬಿಡ್ತಾವೆ, ಸುಖವಾಗಿರ್ತಾವೆ. ಬೀಜ ಹಣ್ಣು ಹತ್ತಿದ್ಮೇಲೆ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ತೆಗೆದಿಟ್ಕೊಂಡು ಮತ್ತೆ ಹಾಕಿದ್ರೆ ಮತ್ತೆ ಬೆಳೆಯುತ್ರಿ ಸಸಿ. ಇದು ಬೀಜ ಹಾಕಿದ್ರೆ ಮತ್ತೆ ಎಷ್ಟು ದಿನಕ್ಕೆ ಬರುತ್ತೆ ಅದು? 3 ತಿಂಗಳಿಗೆ ಅಲ್ಲೇ ಬಂದ್ಬಿಡುತ್ತೆ. 3 ತಿಂಗಳಿಗೆ ಸೊಪ್ಪಿ ಬಂದ್ಬಿಡುತ್ತೆ, ಸಾರ್ಕಣಕ್ ಬರುತ್ತೆ. ಇದಕ್ಕೆ ಎಲ್ಲ ಎಲೆ ಬಳ್ಳಿಗೆಲ್ಲ ಮಾಡ್ತವಲ್ಲ ತಾಕತ್ತು, ಅದೇ ತಾಕತ್ತಿಗೆ ಇದು ಬರುತ್ತೆ. ಎರೆರು ಹಾಕ್ಬೇಕಂದ್ರೆ ಏನ್ ನೀರ್ ಕೇಳಲ್ಲ. ಈಗೆಲ್ಲ ಇದನ್ನೇ ಬೆಳೀತಾ ಇರೋದು ಮೂಡೆಲ್ಲ. ಬೀಜ ಬಿತ್ತದು ಸುಮ್ಮನೆ ಬಡ್ಡಿ ತೊಗರಿ ಗಿಡ ಕೊಯ್ಕೊಂಡು ಮರಿಗೆ ಹಾಕೋದು. ಬೀಜಕ್ಕೆ ಬಹಳ ಬೆಲೆ ಐತೆ ಸ್ವಾಮಿ. ಇದಕ್ಕೆ ಬಹಳ ಬೆಲೆ ಐತೆ, ಚಲೋ ಬರುತ್ತೆ. ಏನ್ ಮಾಡೋರ್ ಕೈಯಾಗಿರೋದು ಇದು. ಸುಮ್ಮನೆ ಹೇಳಿದ್ರಾಗ ಏನ್ ಗೊತ್ತಾಗಲ್ಲ, ಮಾಡಿ ಅನುಭವ ಬಂದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಚಲೋ ಸೊಪ್ಪು ರೀ ಇದು. ಈ ಸೊಪ್ಪು ಬಿಟ್ರೆ ಇನ್ನು ಯಾವ ಸೊಪ್ಪು ಕುರಿ ಮರಿ ಗೊಂಚಿಗೆ ಮಾಲ. ಇಷ್ಟು ಸೊಪ್ಪು ಕಟ್ಟಿದ್ರೆ 5 ಮರಿ ತಿಂತಾವೆ. 5 ಮರಿ ತಿಂತಾವೆ. ತಿಂದಾಗ 2 ಜೋಳದ ಕಾಳು ಹಾಕಿ ನೀರು ಇಕ್ಕಿದ್ರೆ ಮರಿ ನೆಗದಾಡ್ತಾ ಇರುತ್ತಣ. 1 ವಾರ ಹಾಕ್ಬಿಟ್ರೆ ಈ ತರ ಸೆಡೆ. 1 ವಾರ ಹಾಕ್ಬಿಟ್ರೆ ಒಳ್ಳೆ ಕಲರ್ ಸೈಜ್ ಚೆನ್ನಾಗ್ ಬಂದ್ಬಿಡುತ್ತೆ. ಏನ್ 2 ತಿಂಗಳ ಮರಿಗೆ ಹಾಕಿದ್ರೆ 1 ತಿಂಗಳು ಹಾಕಿದ್ರೆ 3 ತಿಂಗಳು ಆಯ್ತಪ್ಪ ಅಂದ್ರೆ 7-8 ಸಾವಿರ ರೂಪಾಯಿ ಮರಿ ಎತ್ತಲ ಬಿಸಾಕಿದ್ರೆ ಹೋಗೋದು. ಚೆನ್ನಾಗಿ ಒಳ್ಳೆ ಕಲರ್ ಇರುತ್ತೆ ಮರಿ. ಎಂತಾರು ಅಪೇಕ್ಷೆ ಮಾಡ್ತಾರೆ. ಕಾಯಿ ಕಿತ್ಕೊಂಡು ಎಲ್ಲ ಎಳೆ ಕಾಯಿ ಕಿತ್ತು ಸಾರು ಮಾಡ್ಬಿಟ್ರ ಅಣ್ಣ. ಈ ಸೊಸೆಕಾಯಿ ಎಳೆದು ಸಾರು ಹಂಗ ಸಂಪ ತಿಂದಂಗ ಆಗತ್ತಣ್ಣ. ಪಲ್ಯ ಸಾರು 2 ಮಾಡ್ಬೋದಾ? ಪಲ್ಯನೂ ಮಾಡ್ಬೋದು, ಆಲ್ಬಿಟ್ಟು ಸಾರು ಮಾಡ್ಕೋಬಹುದು. ಬೇಕಾದಂಗ ಇರುತ್ತಣ್ಣ, ಬಹಳ ಚಲೋ ಇರುತ್ತೆ ಕಾಯಿ. ತೋರ್ಸ್ರಿ ಕಾಯಿ ಸ್ವಲ್ಪ ಈ ಕಡೆ. ಹಣ್ಣತ್ತಿರೋದು ಬರಲ್ಲ, ಎಳೆದು ಬರುತ್ತಲ್ಲ? ಎಳೆ ತಿನ್ನಕ್ಕೆ ಬೀಜ ಬಲ್ತದ್ ಬರಲ್ಲ. ಎಳೆ ಕಾಯಿ ನುಗ್ಗೆಕಾಯಿ ಆ ಟೈಪ್ ಅದು ಇದೆ. ಬಹಳ ಚಲೋ ಬರುತ್ತೆ. ಎಲ್ಲ ಮಾಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಸಾರು. ಎಲ್ಲದಕ್ಕೂ ಬರುತ್ತೆ. ಅದು ಉಪಯೋಗಿಸ್ತಾ ಇಲ್ಲ ಈಗ ಜನ ಯಾರು. ಎಲ್ಲ ತಿಂತಿದ್ವಿ ಅಂದ್ರೆ ರೋಟಿ ಕಟ್ಟಿ ಎಳ್ಕೊಂಬಂದ್ ತಿಂತಿದ್ವಿ. ಹಾಲ್ಬಿಟ್ಟು ಸಾರು ಮಾಡ್ಬಿಟ್ಟು ಅಣ್ಣ ಒಂದ್ ಪಾತ್ರೆಗೆ ಹಾಕಿ ಹಾಲ್ ಬಿಟ್ಟದ್ದೆ ಹಂಗ ಬಾಸ್ಗೆ ಸುಮ್ ತಿನ್ನದೆ. ಸಂಪಟ ಇದ್ದಂಗ ಇರುತ್ತಣ್ಣ, ಬಹಳ ರುಚಿ ಇರುತ್ತೆ.
ಇದ್ರ ಕಾಯಿ. ಹೌದು, ಮಾಡ್ಕೋಬಹುದು ರೊಟ್ಟಿ ದೋಸೆಗೆ. ಹ್ಮ್ ಮತ್ತೆ ಮುದ್ದೆ ಸಾರು ಉಣ್ಣಾಕ ಮುದ್ದೆ ಸಾರು ಮಾಡ್ಕೋಬಹುದು. ಹ್ಮ್ ಎಲ್ಲದಕ್ಕೂ ಬರುತ್ತೆ ಅಣ್ಣ. ಹ್ಮ್ ಅಣ್ಣ ಇವಾಗ ಸೊಪ್ಪು ಸಾವಿರ ಇದ್ರಲ್ಲ, ಎಷ್ಟ್ ಮರಿಗೆ ಆಗೋಷ್ಟು ತಗೊಂಡೋಗ್ತೀರಾ? ನಾವು ಒಂದು 4 ಗೂಟಕ್ಕೆ ಒಂದ್ 3 ಸಾರಿ 4 ಸಾರಿ ಕಟ್ಟಕ್ಕೆ ಒಂದ್ 20 ಮರಿ ತಗೊಂಡು ಹೋಗ್ತೀವಿ. 20 ಮರಿ. ಹ್ಮ್ ಇವಾಗ ಇದು ಅಣ್ಣ ಎಷ್ಟು ಮರಿ ಬರುತ್ತೆ? 10 ಮರಿಗಲ್ಲ? ಒಂದ್ 15 ಮರಿ ಚಿಂತ. 15 ಮರಿ. ಹಾ, ಹ್ಮ್ ಮರಿ ಸೊಪ್ಪು ತೋರ್ಸ್ಬಿಟ್ಟು ಮರಿನೇ ರಾಕ್ಸ್ತಾವ. ಹ್ಮ್ ಮನೆ ನಾಲ್ಕು ಹ್ಮ್